ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯವಾಗಿ ಈ ಆ್ಯಕ್ಟರ್ ಕಮ್ ಪೊಲಿಟಿಷಿಯನ್ಗಳು ಮುಖ್ಯಮಂತ್ರಿ ಆದಾಗ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ. ಜೊತೆಗೆ ಈ ಸಾಮಾನ್ಯ ವಲಯದಲ್ಲಿ ಅದ್ರ ಬಗ್ಗೆ ಒಂದು ಅನುಮಾನ ಕೂಡ ಇರುತ್ತೆ. ಬಹುಶಃ ತಮಿಳುನಾಡು ಸಿ.ಎಂ ವಿಜಯ್ ಜೋಸೆಫ್ ಅವರು ಈಗಿರ್ತಕ್ಕಂಥ ಈ ಗೊಂದಲಗಳನ್ನು ಅಥವಾ ಈ ಅನುಮಾನಗಳನ್ನು ಸ್ವಲ್ಪ ಮಟ್ಟಿಗೆ ತೆರೆಗೆ ಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಯಾಕಂತ ಹೇಳಿದ್ರೆ ಈ ಕಳೆದ 1.5 ತಿಂಗಳ ಅವಧಿಯಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು, ತೀರ್ಮಾನಗಳು ಕೂಡ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಪ್ರಮುಖವಾಗಿ ನಾವು ಈ 3 ಸಂಗತಿಗಳನ್ನು ಗಮನಿಸಬೇಕು. ಇಲ್ಲಿವರೆಗೆ ತಮಿಳುನಾಡು ಅಂದ ತಕ್ಷಣ ಒಂದು ಮೈಂಡ್ ಸೆಟ್ ಎಲ್ಲರಿಗೂ ಬರುತ್ತೆ, ಅವರು ಕೇಂದ್ರದೊಂದಿಗೆ ಸಂಘರ್ಷಕ್ಕೆ ಇಳಿತಾರೆ. ಅಂದರೆ ಸಹಜವಾಗಿ DMK ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದು ಜಾಸ್ತಿನೇ ವ್ಯಕ್ತ ಆಗ್ತಾ ಇತ್ತು. ಸೊ ಈಗ ಆ ಒಂದು ಸಂಘರ್ಷಕ್ಕೆ ಇತಿಶ್ರೀ ಹಾಡಿ ಸಹಕಾರಕ್ಕೆ ಒಂದು ಆದ್ಯತೆ ಸಿಗುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದು ಮೊದಲನೇ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ವಿಜಯ್ ಅದನ್ನು ಭಾಳ ಸ್ಪಷ್ಟವಾಗಿ ಮತ್ತು ಭಾಳ ಸೂಚ್ಯವಾಗಿ ಹೇಳಿದ್ದಾರೆ. ಅವರು ಪ್ರಧಾನಮಂತ್ರಿಯವರನ್ನು ಭೇಟಿಯಾದರು, ನೀತಿ ಆಯೋಗ ಸಭೆಯಲ್ಲಿ ಭಾಗಿಯಾದರು, ತಮಿಳುನಾಡಿಗೆ ಏನೇನು ಬೇಕು ಅನ್ನೋದನ್ನು ಭಾಳ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಂತ ಅವರು ಎಲ್ಲಿಯೂ ಕೂಡ ತಮಿಳು ಅಸ್ಮಿತೆಯನ್ನು ಬಿಟ್ಟುಕೊಟ್ಟಿಲ್ಲ. ಆ ತಮಿಳು ಅಸ್ಮಿತೆಯೊಂದಿಗೆ ಭಾರತೀಯತೆಯ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಇದಕ್ಕೆ ಪೂರಕವಾಗಿ ಇನ್ನೊಂದು ಎರಡನೇ ಅಂಶ ಹೇಳೋದಾದರೆ, ಇಲ್ಲಿವರೆಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ತಿರಲಿಲ್ಲ. ಅಂದರೆ ಕಳೆದ 25 ವರ್ಷಗಳಿಂದ ಈ ಒಂದು ಸಂಪ್ರದಾಯಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಅಂದರೆ ಆ ಒಂದು ಸಂಪ್ರದಾಯವನ್ನು ಈಗ ವಿಜಯ್ ಅವರ ಸರ್ಕಾರ ವಿಧಾನಸಭೆಯಲ್ಲಿ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಿದೆ. ಹೀಗಾಗಿ ಅಲ್ಲಿ ಜನಗಣಮನದೊಂದಿಗೆ ಅಲ್ಲಿಯ ವಿಧಾನಸಭೆಯ ಕಲಾಪ ಮೊನ್ನೆ ಆರಂಭ ಕಂಡಿದೆ. ಇದು ಎರಡನೇ ಸಂಗತಿ. ಇನ್ನು ಮೂರನೇ ಸಂಗತಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲರೂ ಅಂದ್ಕೊಂಡಿದ್ರು ವಿಜಯ್ ಬಂದ ತಕ್ಷಣವೇ ಅಲ್ಲಿ ಒಂದು ಓಲೈಕೆ ರಾಜಕಾರಣದ ವ್ಯಾಪ್ತಿ ಹೋಗುತ್ತೆ, ಜೊತೆಗೆ ಈ ಸೈದ್ಧಾಂತಿಕತೆಯ ಒಂದು ಛಾಯೆ ಜಾಸ್ತಿ ಇರುತ್ತೆ ಅನ್ನುವಂಥ ಕಲ್ಪನೆ ಇತ್ತು. ಬಹುಶಃ ಅದನ್ನು ವಿಜಯ್ ಅವರು ಬಹಳ ಸೈಡ್ಲೈನ್ ಮಾಡಿದ್ದಾರೆ. ಅವರು ತಮ್ಮ ಆಡಳಿತ ಹೇಗಿರಬೇಕು ಅನ್ನೋದನ್ನು ಬಹಳ ಸೂಚ್ಯವಾಗಿ, ಅಂದರೆ ಜನಸಾಮಾನ್ಯರು ಏನು ಬಯಸ್ತಾ ಇದ್ದಾರೆ ಅದನ್ನೇ ನಾನು ಕೊಡ್ತೀನಿ ಅನ್ನುವಂಥದ್ದನ್ನು ಭಾಳ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಇಲ್ಲಿವರೆಗೆ ಏನು ಅನ್ಕೊಂಡಿದ್ರು, ಅವರು ಫಸ್ಟು ಅಧಿಕಾರ ಸ್ವೀಕಾರ ತಕ್ಷಣ ಅವ್ರು ಹೋಗಿದ್ದು ಪೆರಿಯಾರ್ ರಾಮಸ್ವಾಮಿ, ಅಂದರೆ ಏನು ನಾವು ಪೆರಿಯಾರ ಸಿದ್ಧಾಂತ ಅಂತೀವಿ, ನಾಸ್ತಿಕವಾದ ಅಥವಾ ಒಂದು ಈ ವಿಚಿತ್ರ ಇದು ಸಂಗತಿಗಳು ಸೇರಿರ್ತಕ್ಕಂಥ ಅದೊಂದು ಸೈದ್ಧಾಂತಿಕತೆ ದ್ರಾವಿಡ ರಾಜಕಾರಣದ ಒಂದು ಮೂಲ ಅಂತ ಹೇಳ್ಬೋದು ಅದನ್ನು. ಬಹುಶಃ ಅವರು ಪೆರಿಯಾರ್ ಸಮಾಧಿಗೆ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಅಂದ್ಕೊಂಡಿದ್ರು ಇವರು ಆಲ್ಮೋಸ್ಟ್ ಪೆರಿಯಾರ್ ನಾಸ್ತಿಕವಾದವನ್ನು ಅನುಸರಿಸ್ತಾರೆ. ಬಹುಶಃ ವಿಜಯ್ ಹಾಗೆ ಮಾಡಲಿಲ್ಲ. ಜನಸಾಮಾನ್ಯರು ಏನು ಬಯಸ್ತಾ ಇದ್ದಾರೆ ಅಂದರೆ, ಅವರು ವಿಧಾನಸಭೆಯಲ್ಲೇ ಹೇಳಿದ್ದಾರೆ ಇವತ್ತು, ಅಂದರೆ ಸೋಮವಾರ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ನಾವು ನಾಸ್ತಿಕವಾದವನ್ನು ಒಪ್ಪಲ್ಲ. ಪೆರಿಯಾರ್ ಸಿದ್ಧಾಂತದಲ್ಲಿ ಕೆಲವೊಂದು ನಮಗೆ ಎಷ್ಟು ಬೇಕು ಸಂಗತಿಗಳು ಅವುಗಳನ್ನ ಎಕ್ಸೆಪ್ಟ್ ಮಾಡ್ತೀವಿ, ಆದರೆ ನಾವು ಪೆರಿಯಾರ್ ಅವರ ನಾಸ್ತಿಕವಾದವನ್ನು ಒಪ್ಪಲ್ಲ, ನಾವು ದೇವರನ್ನು ನಂಬ್ತೀವಿ ಅಂತ ಹೇಳಿದ್ದಾರೆ ಅವರು. ಅದು ಸಹಜವಾಗಿ ಒಂದು ಜನಸಾಮಾನ್ಯರ ತಲೆಯಲ್ಲಿ ಏನಿರುತ್ತೆ, ಈಗ ಇಲ್ಲಿ ಕೆಲವರು ನಾಸ್ತಿಕರಿರ್ತಾರೆ, ಕೆಲವರು ಆಸ್ತಿಕರಿರ್ತಾರೆ, ಇನ್ನು ಕೆಲವರು ಈ ನಾಸ್ತಿಕತೆಯ ಮಧ್ಯೆ ಇನ್ನೊಂದಿರುತ್ತೆ, ಅದೊಂದು ಆಗ್ನೋಸ್ಟಿಕ್ ಏನೋ ಸಮಥಿಂಗ್ ಅಂತಾರೆ ಅದನ್ನು. ಸೊ ಈ ಥರ ಸಮಾಜದಲ್ಲಿ ಎಲ್ಲ ಥರದ ವ್ಯಕ್ತಿಗಳು ಇರ್ತಾರೆ. ಸೊ ಹೀಗಾಗಿ ಸಮಾಜ ಅಂತಕ್ಕಂಥದ್ದು ಇವ್ರನ್ನೆಲ್ಲ ಒಳಗೊಳ್ಳುವಂಥದ್ದು. ಸೊ ಅದನ್ನೇ ಅವರು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಾವು ನಾಸ್ತಿಕವಾದವನ್ನು ಒಪ್ಪಲ್ಲ, ನಾವು ದೇವರನ್ನು ನಂಬ್ತೀವಿ. ಹೀಗಾಗಲೇ ಅವರು ಕೊಲ್ಲೂರಿಗೂ ಬಂದು ಹೋದರು. ಆಮೇಲೆ ಅವರ ಪ್ರಚಾರದ ಸಂದರ್ಭದಲ್ಲೂ ಅದು ನಮ್ಮ ಸುಬ್ರಹ್ಮಣ್ಯ ಟೆಂಪಲ್, ಅಂದರೆ ಯಾರು ಅಲ್ಲಿ ನಾವೇನು ಮುರುಗನ್ ಅಂತ ಕರೀತಾರೆ ಆ ಟೆಂಪಲ್ಗೂ ಅವರು ಹೋಗಿದ್ದಾರೆ. ಸೊ ಅವರ ಪೋಸ್ಟರ್ಗಳಲ್ಲೂ ಕೂಡ ಅದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಹೀಗಾಗಿ ಸಮಾಜದಲ್ಲಿ ಏನಿದೆಯೋ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಹಲವರಿಗೆ ನಿರಾಸೆ ತಂದಿರ್ಬೋದು ಕೆಲವೊಂದು ಸಿದ್ಧಾಂತವಾದಗಳಿಗೆ, ಆದರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಹುಶಃ ಇಂಥದೇ ರಾಜಕಾರಣ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಓಲೈಕೆ ಪಾಲೈಕೆ ಮಾಡದೆ ಎಲ್ಲರನ್ನೂ ಸರಿಸಮಾನವಾಗಿ ಕಾಣ್ಕೊಂಡು ಒಂದು ಸಂವಿಧಾನಬದ್ಧ ಅಧಿಕಾರದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಏನು ಸಮಾನತೆ ಸಮಾಜ ಇರುತ್ತಲ್ಲ, ಅಂಥ ವಿಚಾರಗಳನ್ನು ಪ್ರಚುರಪಡಿಸ್ತಕ್ಕಂಥದ್ದು ಬಹಳ ಇಂದಿನ ಆದ್ಯತೆ ಆಗಿರಬೇಕು. ಜೊತೆಗೆ ಸಂಸ್ಕೃತಿ, ಪರಂಪರೆ, ಮತ್ತೊಂದು ಇವುಗಳನ್ನೆಲ್ಲವೂ ನಾವು ಸಂಭಾಳಿಸಬೇಕಾಗತ್ತೆ. ಸೊ ಈ ಎರಡರಲ್ಲೂ ಕೂಡ ಅವನ್ನ ಸಮ್ಮಿಶ್ರಣ ಮಾಡಿಕೊಂಡು ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಅಂಶ ಭಾಳ ಮುಖ್ಯ. ಇಲ್ಲಿ ಎಲ್ಲರೂ ಅನ್ಕೊಂಡಿದ್ರು DMK ಅಂತ ಇವರು ಕೂಡ ದೇವಸ್ಥಾನಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಾರೆ. ಜೊತೆಗೆ ಅದರ ಈಗೇನು DMK ಸರ್ಕಾರ ಕೈಗೊಂಡಿತ್ತು ಹಿಂದೂ ದೇವಾಲಯಗಳ ಫಂಡನ್ನು ಬಳಸಿಕೊಂಡು ಬೇರೆ ಪ್ರಾಜೆಕ್ಟ್ಗಳನ್ನ ಅಥವಾ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ಬಹುಶಃ ಅದನ್ನು ಇವರು ಬ್ರೇಕ್ ಹಾಕಿದ್ದಾರೆ. DMKಗೆ ಅಲ್ಲೇ ಒಂದು ಹೊಡೆತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ದೇವಸ್ಥಾನದ ಹಣ ದೇವಸ್ಥಾನಕ್ಕೆ, ಮಸೀದಿಗೆ ಚರ್ಚಿನ ಹಣ ಚರ್ಚಿಗೆ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ
ಈ ಎಲ್ಲ ಅಂಶಗಳನ್ನು ಪರಿಗಣಿಸೋದಾದರೆ ಎಲ್ಲಿಯೂ ಕೂಡ ವಿಜಯ್ ವಿವಾದಕ್ಕೆ ಆಸ್ಪದ ಕೊಡದ ಹಾಗೆ ಒಂದು ಪ್ರಬುದ್ಧರ ರೀತಿಯಲ್ಲಿ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ 1.5 ತಿಂಗಳಾಯ್ತು ಅವರು ಮುಖ್ಯಮಂತ್ರಿಯಾಗಿ. ಈಗಷ್ಟೇ ಅವರು ಅಧಿಕಾರ ಬಂದಿದ್ದಾರೆ, ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ, ಒಂದು ಹೋಪ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಒಬ್ಬ ಮುಖ್ಯಮಂತ್ರಿಯ ಸಾಧನೆಯನ್ನು ಕೇವಲ 1.5 ತಿಂಗಳಲ್ಲಿ ನಾವು ಅಸೆಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನೂ ಸಮಯ ಬೇಕು. ಸೊ ಆ ಸಮಯ ಬಂದಾಗ ಅದರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡಬೇಕಾಗತ್ತೆ. ಆದರೆ ಮುಖ್ಯಮಂತ್ರಿ ಹೇಗೆ ಇರಬೇಕು ಮತ್ತು ಅವರ ಆರಂಭಿಕ ಹೆಜ್ಜೆಗಳು ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ವಿಜಯ್ ಹೇಳಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಅವರಲ್ಲಿ ನಾವು ಆಶಾಭಾವನೆ ಇಟ್ಟುಕೊಳ್ಬೋದು. ಸೊ ಕೆಲವರು ಅಂದ್ಕೊಳ್ಬೋದು, ಈ ಕರ್ನಾಟಕದಲ್ಲಿ 108 ಸಮಸ್ಯೆಗಳಿದ್ದಾವೆ, 108 ರಾಜಕಾರಣ ಇದೆ, ಇಲ್ಲೇ 28 ನಮ್ಮಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ DK ಶಿ, ಇಲ್ಲೇ 28 ಸಮಸ್ಯೆಗಳಿದ್ದಾವೆ, ಇವನ್ನೆಲ್ಲ ಬಿಟ್ಟು ನೀವು ತಮಿಳುನಾಡದ್ದೇ ಯಾಕೆ ಮಾತಾಡ್ತೀರಿ ಅಂತ ಕೆಲವರು ಕೇಳ್ಬೋದು. ಸೊ ಆ ವಿಚಾರಕ್ಕೆ ನಾನು ಒಂದು ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ರಾಜಕಾರಣಿಗಳಿದ್ದಾರೆ, ನಮ್ಮಲ್ಲಿ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅದೇನಂತಾರಲ್ಲ, ನಮ್ಮದೇ ಹೊದ್ಕೊಂಡು ಮಲಗುವಷ್ಟು ನಮ್ಮಲ್ಲಿ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ನಾವು ತಮಿಳುನಾಡು ವಿಚಾರಕ್ಕೆ, ಅಂದರೆ ಪರ್ಟಿಕ್ಯುಲರ್ ಆಗಿ ವಿಜಯ್ ಅವ್ರ ವಿಚಾರಕ್ಕೆ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಅವರೇನೋ ಒಂದು ಭರವಸೆ ಹುಟ್ಟಿಸ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ಅಂತಹ ನಾಯಕತ್ವ ಬರಬೇಕು. ಈಗಿರೋ ನಾಯಕತ್ವ, ಈಗಿರೋ ಮುಖ್ಯಮಂತ್ರಿಗಳು, ಈಗಿರೋ ಇಲ್ಲಿ ರಾಜಕಾರಣಿಗಳು, ಅದು ಯಾವುದೇ ಪಕ್ಷ ಇರಲಿ, ನನಗೆ ಯಾರ ಮೇಲೂ ಒಂದೇ ಒಂದು ಚೂರು ನಮಗೆ ಆಶಾಭಾವನೆ ಇಲ್ಲ. ಯಾಕಂತೇಳಿದ್ರೆ ಎಲ್ಲರೂ ಕೂಡ ರಾಜ್ಯವನ್ನು ಲೂಟಿ ಹೊಡೆಯೋಕ್ಕೆ, ರಾಜ್ಯವನ್ನು ಬರಿದು ಮಾಡೋಕ್ಕೆ, ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಇರೋದು. ಸೊ ಹೀಗಾಗಿ ನಮಗೆ TVKಯಲ್ಲಿ ಏನೋ ಒಂದು ಆಶಾಭಾವನೆ ಕಂಡಿದೆ ವಿಜಯ್ ಅವರಲ್ಲಿ. ಸೊ ಹೀಗಾಗಿ ರಾಜ್ಯದಲ್ಲಿ ಹೋದರೆ, ನಮ್ಮ ಕರ್ನಾಟಕದಲ್ಲೂ ಅಂತಹ ಒಂದು ರಾಜಕಾರಣ ಬರಬೇಕು, ಅಂಥ ಒಂದು ಯುವಮುಖ ಬರಬೇಕು, ರಾಜ್ಯ ಒಂದು ಪ್ರಗತಿಪರ ಹೋಗಬೇಕು, ನಮ್ಮ ಅಸ್ಮಿತೆಯೊಂದಿಗೆ ರಾಷ್ಟ್ರೀಯತೆಯನ್ನು ಬೆಂಬಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಇದರ ಸೈದ್ಧಾಂತಿಕ ವಿರುದ್ಧ ಇದ್ದೇ ಇರುತ್ತೆ, ಅದರ ಬಗ್ಗೆ ನಾನು ಹೇಳಕ್ಕೆ ಹೋಗುವುದಿಲ್ಲ. ಸೊ ಆದರೂ ಕೂಡ ದೇಶ ಮತ್ತು ರಾಷ್ಟ್ರ, ಅಂದರೆ ರಾಜ್ಯ, ಇವೆಲ್ಲವೂ ಕೂಡ ನಮಗೆ ಬಹಳ ಮುಖ್ಯ. ನಮ್ಮ ಈ ಅಸ್ಮಿತೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕು. ನನ್ನ ಮನೆ, ನನ್ನ ಊರು, ನನ್ನ ಗ್ರಾಮ, ನನ್ನ ವಾರ್ಡು, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಹೀಗೆ ನಮ್ಮ ಅಸ್ಮಿತೆ ಹೀಗೆ ಹೋಗಬೇಕು. ಸೊ ಅದ್ರ ಮೇಲೆ ನಾವು ನಂಬಿಕೆ ಇಟ್ಟಿರೋಣಂಥದ್ದು. ಸೊ ಹೀಗಾಗಿ ಅದನ್ನು ನಾವು ಜಾಸ್ತಿ ಪ್ರೀತಿಸ್ತೀವಿ ಮತ್ತು ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೀವಿ. ಥ್ಯಾಂಕ್ ಯು.